ನವದೆಹಲಿ, ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ಕರ್ನಾಟಕ, ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಿರ್ಮಲ ತುಂಗಭದ್ರಾ ಅಭಿಯಾನದ 3ನೇ ಹಂತದ ಜಲಜಾಗೃತಿ ಈ ಪಾದಯಾತ್ರೆಯ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಧರ್ಮಗುರುಗಳಿಗೆ ಹಾಗೂ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಪರಿಸರ ಪ್ರೇಮಿಗಳಿಗೆ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಹಾಗೆ ಇಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪಾದಯಾತ್ರೆಯಲ್ಲಿ ಬೇರೆ ಬೇರೆ ಊರಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಲು ಆಗಮಿಸಿದ ಶಿವಮೊಗ್ಗ ಮತ್ತು ಹರಿಹರ, ಹುಬ್ಬಳ್ಳಿ ಬೇರೆ ಬೇರೆ ಊರಿಂದ ಆಗಮಿಸಿದ ಎಲ್ಲ ಪಾದಯಾತ್ರಿಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ, ಇವತ್ತು ನಿರ್ಮಲ ತುಂಗಭದ್ರಾ ಅಭಿಯಾನದ 3ನೇ ಹಂತದ ಪಾದಯಾತ್ರೆ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ನಾವು ಈಗ ಆಲ್ರೆಡಿ ಹೇಳಿದರು, ಒಂದು ವಿದ್ಯಾರ್ಥಿನಿ ಹೇಳಿದರು, ನಮಗೆ ಸುಭಾಷ್ ಚಂದ್ರ ಬೋಸ್ ಅಂದರೆ ಇನ್ನೂವರೆಗೂ ಅದು ಒಂದು ನಮಗೆ ಕಿಚ್ಚು. ಯಾವುದೇ ಒಂದು ಸ್ವತಂತ್ರ ಹೋರಾಟ ಅಂದ ತಕ್ಷಣ ಮೊದಲು ನೆನಪಿಗೆ ಬರೋದು 2-3 ನಾಯಕರಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ನೋಡೋಕ್ಕಾಗಿದ್ದಿಲ್ಲ. ಕೊನೆ ಪಕ್ಷ ಅವರ ಮೊಮ್ಮಗಳನ್ನು ನೋಡೋವಂಥ ನಮಗೆ ಸುದೈವ ಇವತ್ತು ಕೂಡಿ ಬಂದಿದೆ. ಹಾಗಾಗಿ ಅವರಿಗೆ ದೆಹಲಿಯಿಂದ ಹುಬ್ಬಳ್ಳಿ ಬಂದು, ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದು, ಮತ್ತು ಅಲ್ಲಿಂದ ನಾವು ದೇವಘಾಟ್ಗೆ ಹೋಗಿದ್ವಿ ನಾವು ಪರಿಸರವನ್ನು ತೋರಿಸೋಕ್ಕೆ, ಮತ್ತು ತುಂಗಭದ್ರಾ ನದಿಗೆ ಆರತಿಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿ ಬಂದಿದ್ದೇವೆ. ಶಿವಕುಮಾರ್ ಮಾಲಿ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಜ್ಯೋತಿಯನ್ನು ಬೆಳಗೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಕೇಳ್ಕೊಳ್ತೀನಿ. श्रद्धावान और गुणीजनों को हमारा प्रणाम, महाराज जी को हमारा प्रणाम। हम बसवराज जी पाटिल जी का बहुत बहुत आभारी हूँ कि ये पवित्र भूमि में हनुमान जी, चिरंजीवी हनुमान जी का भूमि में हमको आने का अवसर दिए हैं। जब कल रात को हमारा आगमन हुआ तो हमने एक एक कंकड़ में हनुमान जी को खोज रहे थे और देखे कि उनका पैर का चिन्ह सभी जगह में है। ये इतना जागरूक जगह है कि इधर का कोई भी मनुष्य का या कोई भी लिविंग बीइंग्स का आंसू हनुमान जी का आंसू है। ಇನ್ನೊಂದ್ಸರಿ ಜೋರಾಗಿ ತಪ್ಪಲು ತಟ್ಟುವ ಮೂಲಕ ತಾವೆಲ್ಲರೂ ನಾವು ಉದ್ಘಾಟನೆ ಮಾಡಿದ್ವಿ. ಅವರು ಕೂಡ ರಾಜಮಾತೆ ಅವರಿಗೆ ಸನ್ಮಾನಿಸಬೇಕು, ಶಾಲೆಗಳ ಮುಖಾಂತರ ಸನ್ಮಾನಿಸ. ವಿಶ್ವನಾಥ್ ಹಿರೇಮಠ ಅವರು ದಂಪತಿಯಿಂದ ಬಂದಿದ್ದಾರೆ. ಈ 3ನೇ ಹಂತದ ಯಾತ್ರೆ ಸುಮಾರು 65-70% ರಾಯಚೂರು ಜಿಲ್ಲೆಯಲ್ಲೇ ಸಾಗುತ್ತೆ. ಅದಕ್ಕೆ 29ನೇ ತಾರೀಕಿನಿಂದ ರಾಯಚೂರು ಜಿಲ್ಲೆಗೆ ಪ್ರವೇಶ ಆಗುತ್ತೆ. ಕಾರ್ತಿಗೆ ಮತ್ತು ಕಾರ್ತಿಗೆವರೆಗೆ ಇದು ಮುಕ್ತಾಯಗೊಂಡ ನಂತರ ಸ್ವಲ್ಪ ನಾವು ಬಳ್ಳಾರಿ ಜಿಲ್ಲೆಗೆ ಹೋಗ್ತೀವಿ, ಶಿರುಗುಪ್ಪೆಗೆ ಹೋಗಿ ಮತ್ತೆ ಸಿಂಧನೂರಿಗೆ ಬರ್ತೀವಿ. ಹೀಗಾಗಿ बोलो भारत माता की जगत वंदे पार्वती परमेश्वर. ತುಂಗಭದ್ರಾ ಅಭಿಯಾನಕ್ಕೆ ತುಂಗಭದ್ರಾ ಅಭಿಯಾನಕ್ಕೆ
ಪಾದಯಾತ್ರೆಗೆ ಭಾಗಿಯಾಗಬೇಕಂತ ಕೇಳ್ಕೊತೇನೆ. ಒಂದು ತುಂಗಾಂಗ ಪತ್ರ ಅಭಿಯಾನದ 3ನೇ ಹಂತದ ಪಾದಯಾತ್ರೆಗೆ ಸಂಕಲ್ಪ ಕಾಲೇಜಿನ ವಿದ್ಯಾರ್ಥಿಗಳು, ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು, BBC ಕಾಲೇಜಿನ PUC ವಿದ್ಯಾರ್ಥಿಗಳು, ಜೊತೆಗೆ ಸಿರಿಗೆರೆಯ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. JSS ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, BBC ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಸಂಕಲ್ಪ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಸರ್ಕಾರಿ ಬಾಲಕರ PU ಕಾಲೇಜಿನ ವಿದ್ಯಾರ್ಥಿಗಳು, ಜೊತೆಗೆ MNM ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದಾರೆ. 2 ಸಾಲಿನ ಮುಖಾಂತರ ತಾವು ಈ ಒಂದು ಚಾಲನೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊತಾರೆ. ಮುಂದೆ ದಿವ್ಯ ಚೇತನರು ಮುಂದಿನ ಲೈನಲ್ಲಿರ್ತಾರೆ. ಗಣ್ಯಮಾನ್ಯರು, ಪೂಜ್ಯರು ಈ ಒಂದು ರಥಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈಗ ಪಾದಯಾತ್ರೆ ಪ್ರಾರಂಭವಾಗ್ತಾ ಇದೆ. ನಿಧಾನಕ್ಕೆ ಬಸವೇಶ್ವರ ವೃತ್ತದ ಮುಖಾಂತರ ಲಿಂಗಪ್ಪ ದೇಸಾಯಿ ರಥ ತುಂಗಭದ್ರೆ ರಕ್ಷಣೆ, ತುಂಗಭದ್ರೆ ರಕ್ಷಣೆ, ನಮ್ಮೆಲ್ಲರ ಹೊಣೆ, ತುಂಗಭದ್ರೆ ರಕ್ಷಣೆ, ನಮ್ಮೆಲ್ಲರ ಹೊಣೆ. ಸರಿಯಪ್ಪ
ಅವ್ರು ತೆಗ್ದೇನೆ ಮತ್ತೆ ಯಾರು ಇದಾರೆ? ಮತ್ತೆ ಬರಬೇಡ್ರಿ ನೀವು, ಅಡ್ಡ ಬರಬೇಡ್ರಿ. ಯಾಕೆ ಬರ್ತೀರಿ ನೀವು? ಬರೀ ಹಿಂದೆ ಬರ್ರಿ, ಶಿವ ಒಳಗಾಗ್ರಿ. ಇನ್ನು ಯಾಕೆ ತಡ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ, ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ. ವಿವಿಧ ಕಾಲೇಜುಗಳಿಂದ ಬಂದಿದ್ದೀರಿ, ಬಹಳ ಸಂತೋಷ. ನಮ್ಮ ನೆಲ, ನಮ್ಮ ಜಲದ ಬಗ್ಗೆ ತಮಗಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೀನಿ. ಯುವಕರು, ಎಲ್ಲರೂ ಯುವಕರು ನಾಳಿನ ಡಾಕ್ಟರ್ ಅಮರ್ ಪಾಟೀಲ್ ರೇ, ಸುರೇಶ್ ಅವರೇ, ಕಳಕನಗೌಡ್ರೆ, ನಾರಾಯಣಪ್ಪನವರೇ ಮತ್ತು ಜೋಶಿ ಅವರೇ, ವಿಜಯಕುಮಾರ್ ಅವರೇ ಮತ್ತು ವಿನೋದ್ ಅವರೇ, ಇಲ್ಲಿ ಬಂದಿರತಕ್ಕಂತ
ಎಲ್ಲ ಶಾಲಾ ಮಕ್ಕಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ತುಂಗಭದ್ರಾ ನದಿ ಏನಿದೆಯಲ್ಲ, ತುಂಗಭದ್ರಾ ಡ್ಯಾಮ್ನಲ್ಲಿ ಕುಡಿಯುವ ನೀರು ಸಂಪೂರ್ಣ ಹಸಿರೇರಿ ಕಲುಷಿತವಾಗಿ ನಮ್ಮ ಕೈಕಾಲುಗಳು ಗಂಟು ಆಗೋದು, ಚರ್ಮ ರೋಗ ಬರುವುದು, ಕ್ಯಾನ್ಸರ್ ಬರುವುದು ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಮೊಣಕಾಲು ನೋವು ಬರ್ತ ಕಾರಣ ಕಲುಷಿತವಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ನೀರನ್ನು ಕುಡಿಯುವುದರಿಂದ ನಮ್ಮ ಜೀವನ ವಿಷಮಯವಾಗಿದೆ. ಈ ವಿಷಮುಕ್ತವಾದ ತುಂಗಭದ್ರಾ ಜಲಾಶಯವನ್ನ ನಿರ್ಮಾಣ ಮಾಡುವ ಸಲುವಾಗಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಅಂತೇಳಿ ನವದೆಹಲಿಯವರು ಮತ್ತು ಬೆಂಗಳೂರಿನಿಂದ ಮತ್ತು ಗಂಗಾವತಿಯ ನಿರ್ಮಲಾ ತುಂಗಭದ್ರಾ ಅಭಿಯಾನದಿಂದ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಅವೇರ್ನೆಸ್ ಅನ್ನ ಒಂದು ಎಚ್ಚರಿಕೆಯನ್ನು ಮೂಡಿಸುವ ಸಲುವಾಗಿ ತುಂಗಭದ್ರಾ ನದಿಯ ಒಂದು ಸ್ವಚ್ಛತೆಗಾಗಿ 165 ಕಿಲೋಮೀಟರ್ ವಿಜಯನಗರ ಸಾಮ್ರಾಜ್ಯದ ಅಧಿದೇವನಾಗಿರ್ತಕ್ಕಂಥ ಪ್ರಸನ್ನ ಪಂಪಾಪತಿ ದೇವಸ್ಥಾನದಿಂದ ಮಂತ್ರಾಲಯದವರೆಗೆ 165 ಕಿಲೋಮೀಟರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಜನರ ಸಹಕಾರದೊಂದಿಗೆ ತುಂಗಭದ್ರೆಯನ್ನ ನಿರ್ಮಲಾ ತುಂಗಭದ್ರೆಯನ್ನಾಗಿ ಮಾಡಬೇಕಂತ ಹೋರಾಟದಲ್ಲಿ ತಾವು ಕಾಲೇಜು ವಿದ್ಯಾರ್ಥಿನಿಯರು ಪಾಲ್ಗೊಂಡಿರುವುದಕ್ಕೆ ನಿಮ್ಮೆಲ್ಲರಿಗೆ ಹೃದಯ ತುಂಬಿ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇವತ್ತು ತುಂಗಭದ್ರಾ ನಿರ್ಮಲಾ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ನನ್ನ ಶಿಕ್ಷಕ ಮಕ್ಕಳೇ, ಇಲ್ಲಿರುವಂಥ ಎಲ್ಲ ಮುಖಂಡರೇ, ಇಡೀ ಜಗತ್ತದಲ್ಲೇ ಏನಾಗಬೇಕು ಏನಿಲ್ಲ ಅಂತಕ್ಕಂಥ ಇನ್ನು 100 ವರ್ಷದ ಮುಂದಲ ಭವಿಷ್ಯಕ್ಕಾಗಿ ಈ ನಿರ್ಮಲಾ ತುಂಗಭದ್ರಾ ಸ್ವಚ್ಛಿ, ನಮ್ಮ ಆತ್ಮ ಸ್ವಚ್ಛಿ. ಇವತ್ತು ನನಗೊಂದು 100 ಎಸ್ಕೇವೇಟರ್ ಅದಾವೆ. ನಾನು ಎಲ್ಲೇ ಹೋದಲ್ಲಿ ಅನ್ಕೊಂತಿದ್ದೆ, ದಾವಣಗೆರೆ, ಶಿವಮೊಗ್ಗ, ಕಡೂರು, ಬೀರೂರು, ಅಲ್ಲೆಲ್ಲ ದೊಡ್ಡ ಫ್ಯಾಕ್ಟ್ರಿ ನೀರೆಲ್ಲ ಈ ನದಿಗೆ ಬಿಟ್ಟು, ಆ ನದಿ ನೀರಂತಕ್ಕದ್ದು ನೀರಲ್ಲ, ಅದು ಎಲ್ಲ ಒಂಥರ ನಮಗೆ ವಿಷಮೂರ್ತ ಆಗೈತೆ. ಇವತ್ತು ಏನ್ ನಮ್ ಗಂಗಾವತಿ ಕೊಪ್ಪಳ ಜಿಲ್ಲೆದಲ್ಲೇ ಇದನ್ನೇನ್ ನಂಬ್ಕೊಂಡು ಹಿರಿಯರು ಇವತ್ತು ಚಾಲನೆ ಕೊಟ್ಟರ, ಇದು ಜಗತ್ತದಲ್ಲೇ ಒಂದು ಮಾದರಿ ಆಗ್ಬೇಕು. ಮಂತ್ರಾಲಯ ಮುಟ್ಟವರೆಗಿನ ಪ್ರತಿಯೊಬ್ಬ ಮಾನವ, ಮಹಿಳೆಯರು, ತಾಯಂದಿರು ಭಾಗಿಯಾಗಿ ಇದ್ರಾಗ ಯಾರು 4 ಹೆಜ್ಜೆ ಪಾದಾಗ ಹಾಕ್ತಾರ ಅವ್ರ ಹೆಲ್ತ್, ಅವ್ರ ಹೃದಯ, ಅವ್ರ ಸ್ವಚ್ಛ ಇರ್ತಾರ ಅಂತ ನಾನು ನಿಜ ಹೇಳ್ತಾ ಇದ್ದೇನೆ. ಭದ್ರಾ 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 बोलो भारत माता की, बोलो भारत माता की. ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಗಣ್ಯಮಾನ್ಯರೇ, ಎಲ್ಲ ಮುಂದಿನ ನಮ್ಮ ದೇಶದ ಭವಿಷ್ಯದ ಯುವ ಪೀಳಿಗೆಗಳು, ಮುಂದಿನ ಪ್ರಜೆಗಳಾಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಇವತ್ತು ನಾವು ಎಲ್ಲವನ್ನು ಕೊಂಡ್ಕೋಬಹುದು ದುಡ್ಡು ಕೊಟ್ರೆ, ಆದ್ರೆ ಪರಿಸರ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು, ನಾವು ಅದೇನು ಕೊಂಡ್ಕೊಳ್ಳೋದು ಬೇಡ. ನಮ್ಮ ತುಂಗಭದ್ರಾ ನದಿ ಅಂದ್ರ ಇಡೀ ದೇಶದಲ್ಲೇ ಭಾಳ ಸಿಹಿ ನೀರನ್ನು ಹೊಂದಿರತಕ್ಕಂಥ ನದಿ, ಭಾಳ ಪ್ರಸಿದ್ಧಿ ಆಗೈತೆ ತುಂಗಭದ್ರಾ ಅಂತೇಳಿ. ಆದ್ರೆ ಇವತ್ತು ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ನಾವು ಹೊಳಿಗೋಗಿ ನೀರು ಕುಡಿಲಾರ್ದಂಗಾಗಿ, ನೀವೀಗ ನಾವೆಲ್ಲರೂ ಸಣ್ಣರಿದ್ವಿ, ಎಣ್ಣರಿದ್ದ ಹೊತ್ನಾಗ ನೀರು ಕುಡಿಬೇಕಾದ್ರೆ ಹೊಳಿಗೋಗಿ ಬಗ್ಸಿಲ್ ನೀರು ಕುಡಿತಿದ್ವಿ. ಇವತ್ತು ಯಾರ ಹೊಳಿಗೋಗಿ ನೀರು ಕುಡಿತೀರ? ಸ್ನಾನ ಮಾಡಕ್ಕೂ ಎದುರುವಕಾಯ ಪರಿಸ್ಥಿತಿ ಬಂದ್ಬಿಟ್ಟತ್. ನೀವು ಕುಡಿಯೋದು ಹೋಗ್ಲಿ, ಎಲ್ಲಾರು ನೀವು ಆರೋ ಫಿಲ್ಟರ್ ನೀರ ಕುಡಿತೀರಿ, ಬಾಟ್ಲಿ ನೀರ ಕುಡಿತೀರಿ. ಆದ್ರೆ ತುಂಗಭದ್ರಾ ನೀರನ್ನ ಬರೇ ಬಗ್ಸಿಲ್ ನೀರು ಕುಡಿತಾ ಇದ್ರು. ಅಷ್ಟು ಶುದ್ಧವಾಗಿತ್ತು ನೀರು. ಆದ್ರೆ ಇವತ್ತೇನಾಗೈತಿ, ಎಲ್ಲ ನಮ್ಮ ಗಂಗಾವತಿ ಇರ್ಬೋದು, ಎಲ್ಲ ನಗರದ, ಎಲ್ಲ ಗ್ರಾಮದ, ಎಲ್ಲ ಕಂಪನಿಗಳ ತ್ಯಾಜ್ಯ ವಸ್ತು ಮತ್ತು ಎಲ್ಲ ನೀರು, ಡ್ರೈನೇಜ್ ನೀರು ಕೂಡ ತುಂಗಭದ್ರಕ್ಕೆ ಹೋಗಿ ನೀರು ಕುಡಿಲಾರ್ದಂಗೆ ಆಗ್ಬಿಟ್ಟೈತಿ.
ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ, ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ, ಬೋಲೋ ಭಾರತ್ ಮಾತಾ ಕಿ.